ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಇವತ್ತು ನಾವು ಬಂದಿದ್ದೀವಿ ಸಕ್ರೆಬೈಲು ಎಲಿಫೆಂಟ್ ಕ್ಯಾಂಪ್ ಶಿವಮೊಗ್ಗಕ್ಕೆ. ಜಸ್ಟ್ ನಾವು ಬಂದಿದ್ದೀವಿ, ಟಿಕೆಟ್ ಎಲ್ಲ ತೊಗೊಂಡು ಒಳಗೆ ಬಂದಿದ್ದೀವಿ. ನೋಡುವ ಹೆಂಗಿದೆ ಅಂತ. ಎಲಿಫೆಂಟ್ ಬಾತಿಂಗಿಗೆ ಟಿಕೆಟ್ ತೊಗೊಂಡಿದ್ದೀವಿ. ನೋಡೋಣ, ಬೋಟಿಂಗ್ ಎಲ್ಲ ಹೋಗಬೇಕು ಅಂತ ಪ್ಲ್ಯಾನ್ಸ್ ಇದೆ. ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ಬನ್ನಿ ಹೋಗೋಣ. ಸೊ ನಾವು ಇವಾಗ ಎಲಿಫೆಂಟ್ ಬಾತಿಂಗಿಗೆ ಹೋಗ್ತಾ ಇದ್ದೀವಿ. ನೋಡೋಣ ಹೊಸ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ. ಆಲ್ರೆಡಿ ಎಲಿಫೆಂಟ್ಸ್ ಎಲ್ಲ ಬಂದಿದ್ದಾವೆ ಬಾತಿಂಗ್ ಮಾಡಿಸೋದಕ್ಕೆ. ಸೊ ಜನಗಳು ಕೂಡ ಬಂದಿದ್ದಾರೆ. ಇವಾಗ ಬರೀ ಇನ್ನು 8:30 ಅಷ್ಟೇ ಆಗಿರೋದು. ಅಷ್ಟು ಬೇಗ ಅಷ್ಟು ಜನ ಬಂದಿದ್ದಾರೆ. ಸೊ ನಾವು ಎಲಿಫೆಂಟಿಗೆ ಸ್ನಾನ ಮಾಡಿಸೋಣ. ನೋಡೋಣ ಹೆಂಗಿರುತ್ತೆ ಎಲಿಫೆಂಟ್ ಸ್ನಾನ ಹೆಂಗೆ ಮಾಡುತ್ತೆ ಅಂತ ನೋಡೋಣ. ಸೊ ಅರೌಂಡ್ 7 to 8 ಎಲಿಫೆಂಟ್ಸ್ಗಳು ಸ್ನಾನ ಮಾಡೋದಕ್ಕೆ ಅಂತ ಬಂದಿದ್ದಾವೆ. ಸೊ ಮಾವುತ ಏನು ಹೇಳ್ತಾರೆ ಅದನ್ನು ಎಲಿಫೆಂಟ್ಸ್ ಕೇಳುತ್ತೆ. ಸೊ ಎಲ್ಲ ವೆಲ್ ಟ್ರೈನ್ಡ್ ಎಲಿಫೆಂಟ್ಸು. ಸೊ ಏನು ಹೆದರ್ಕೊಳ್ಳೋಂಗಿರೋದಿಲ್ಲ. ಸೊ ಮಾವುತ ಕುತ್ಕೊಂಡ್ರೆ ಕುತ್ಕೊಳ್ಳುತ್ತೆ, ನಿಂತ್ಕೊಂಡ್ರೆ ನಿಂತ್ಕೊಳ್ಳುತ್ತೆ. ಸೊ ಒಂಥರ ಹೊಸ ಎಕ್ಸ್ಪೀರಿಯನ್ಸ್, ಚೆನ್ನಾಗಿದೆ. ನಾವು ಇವಾಗ ಹೋಗ್ತಾ ಇದ್ದೀವಿ ಸ್ನಾನ ಮಾಡಿಸೋದಕ್ಕೆ. ಸೊ ನೋಡೋಣ ನಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ. ಸೊ ಅದ್ರ ಪಕ್ಕದಲ್ಲಿ ಹೋಗಿ ನಿಂತ್ಕೋಬೋದು, ಅದನ್ನು ಮುಟ್ಬೋದು. ಬಟ್ ಎಲಿಫೆಂಟ್ ರೈಡ್ ಮಾತ್ರ ಕೊಡೋದಿಲ್ಲ. ಸೊ ಇನ್ನು ಫೋಟೋಸು, ಅದಕ್ಕೆ ಸ್ನಾನ ಮಾಡಿಸೋದು ಅದೆಲ್ಲ ಮಾಡ್ಬೋದು, ಏನು ತೊಂದರೆ ಏನಾಗಲ್ಲ. ಸೊ ವೆಲ್ ಟ್ರೈನ್ಡ್ ಎಲಿಫೆಂಟ್ಸ್. ಸೊ ಇವಾಗ ನಾವು ಆನೆ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಬಟ್ ಫಸ್ಟ್ ಟೈಮ್ ಅಲ್ವಾ, ನನಗೂ ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ. ಯಾಕಂದರೆ ಆ ದೂರದಿಂದ ಆನೆಗಳು ನೋಡೋದಕ್ಕೂ ಅದ್ರ ಹತ್ರ ಹೋಗಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ, ತುಂಬ ಭಯ ಆಗುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಹೆದರ್ಕೊಂಡು ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಬಟ್ ಅಲ್ಲಿ ಎಲ್ಲ ಏನು ಮಾಡಲ್ಲ ಅಂತ ಎಲ್ಲ ನನಗೆ ಧೈರ್ಯ ತುಂಬಿ ಕೊನೆಗೂ ಆನೆ ಹತ್ರಕ್ಕೆ ಕಟ್ಕೊಂಡು ಹೋದರು. ಸೊ ಫೋಟೋಸ್ ಎಲ್ಲ ತೊಗೊಂಡ್ವಿ, ಚೆನ್ನಾಗಿತ್ತು. ಅದು ಸ್ಕಿನ್ ಮಾತ್ರ ಭಾರಿ ರಫ್ ಇರುತ್ತೆ ಗೈಸ್. ಸೊ ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಆನೆನೆಲ್ಲ ಮುಟ್ಟಿದ್ದು ಎಲ್ಲ. ಯೂಶಲಿ ಹೆದರ್ಕೋತೀವಿ ಆನೆ ಅಂತಂದರೆ. ಸೊ ಇದೆಲ್ಲ ಟ್ರೈನ್ಡ್ ಎಲಿಫೆಂಟ್ಸ್ ಅಲ್ವಾ, ನೋಡಿ ಎಷ್ಟು ಚೆನ್ನಾಗಿ ಬ್ಲೆಸ್ಸಿಂಗ್ ಎಲ್ಲ ಮಾಡ್ತಾ ಇದೆ. ಸೊ ನೀರು ಬೇರೆ ಸ್ಪ್ರಿಂಕಲ್ ಮಾಡ್ತಾ ಇದೆ ಹೇಳಿದ ತಕ್ಷಣ. ಸೊ ಚೆನ್ನಾಗಿ ವೆಲ್ ಟ್ರೈನ್ಡ್ ಎಲಿಫೆಂಟ್ಸು. ನಾವು ಹೋಗಿರೋ ಆನೆ ಹೆಸರು ಧನುಷ್ ಅಂತೆ. ಸೊ ಅದಿನ್ನ ಟ್ರೈನಿಂಗಲ್ಲಿ ಇದೆಯಂತೆ, ಟ್ರೈನ್ ಮಾಡ್ತಾ ಇದ್ದಾರೆ. ಸೊ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಕೀರ್ತನ ಹೆಂಗಿತ್ತು? ಸಖತ್ತಾಗಿತ್ತು, ತುಂಬಾ ಹೊಸ ಎಕ್ಸ್ಪೀರಿಯನ್ಸ್. ಸೊ ಎಲಿಫೆಂಟ್ಸಿಗೆಲ್ಲ ಸ್ನಾನ ಮಾಡಿಕೊಂಡು ಈ ಕಡೆ ಬಂದ್ವಿ. ಸೊ ಈ ಕಡೆ ಎಲ್ಲ ಫೋಟೋಸ್ ಎಲ್ಲ ಇನ್ನೂ ತೊಗೋಬೋದು. ಸೊ ನನ್ನ ಹಸ್ಬೆಂಡಿಗೆ ಭಯನೇ ಇಲ್ಲ. ಎಲಿಫೆಂಟ್ಸ್ ಹತ್ರ ಹೋಗಿ ದುಡ್ಡು ಕೊಟ್ಟಿದ್ದಾರೆ. ಸೊ ಆ ಎಲಿಫೆಂಟು ಟ್ರೈನರ್ಗೆ ದುಡ್ಡು ಕೊಟ್ಬಿಟ್ಟು ನನ್ನ ಹಸ್ಬೆಂಡಿಗೆ ಬ್ಲೆಸ್ಸಿಂಗ್ ಮಾಡ್ತಾಯಿದ್ದೆ. ಸೊ ಟ್ರೈನರ್ ಹೆಂಗೆ ಹೇಳ್ತಾರೋ ಅದನ್ನು ಎಲಿಫೆಂಟ್ಸ್ ಹಂಗೆ ಕೇಳ್ತಾರೆ. ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಒಂಥರ. ನೋಡಿ, ಥ್ಯಾಂಕ್ಸ್ ಕೊಟ್ಟರೆ ಥ್ಯಾಂಕ್ಸ್ ಮಾಡುತ್ತೆ, ಚೆನ್ನಾಗಿದೆ. ಸೊ ಆನೆ ಜೊತೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ದಾಯಿತು. ಇನ್ನೇನು ಹೊರಡಬೇಕು ಅನ್ನೋ ಟೈಮ್ಗೆ ಇನ್ನೊಂದು ಆನೆ ಸ್ನಾನ ಮಾಡೋದಕ್ಕೆ ಅಂತ ಬಂತು. ಅದನ್ನು ನನ್ನ ಹಸ್ಬೆಂಡ್ ವಿಡಿಯೋ ಮಾಡ್ಕೊಂಡಿದ್ದಾರೆ. ಸೊ ನಾನು ನೋಡ್ಕೊಂಡು ನಿಂತಿದ್ದೀನಿ. ಬಟ್ ಈ ಆನೆಗೆ ಸ್ವಲ್ಪ ಏಜ್ ಆಗಿದೆ ಅಂತ ಅನಿಸುತ್ತೆ. ಸೊ ಬಟ್ ಚೆನ್ನಾಗಿತ್ತು. ಬಟ್ ತುಂಬ ದೊಡ್ಡದಿದೆ ಫ್ರೆಂಡ್ಸ್ ಈ ಆನೆ. ಸೊ ಅದು ಸ್ನಾನ ಮಾಡೋಕ್ಕೆ ಹೋಗುತ್ತೆ. ನಾವಿವಾಗ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗೋಣ ಅಂತ ನಾವು ಹೊರಡ್ತಾ ಇದ್ದೀವಿ.
ನೋಡೋದಿಲ್ಲ ಗೈಸ್, ಸಕ್ಕರೆಬೈಲು ಎಲಿಫೆಂಟ್ ಕ್ಯಾಂಪ್ ಸಖತ್ತಾಗಿತ್ತು ಮಾತ್ರ. ಬಂದರೆ ಮಾತ್ರ ಎಂಜಾಯ್ ಮಾಡ್ಬೋದು ನೀವು. ಶಿವಮೊಗ್ಗ ಕಡೆನ ಬಂದರೆ ಮಿಸ್ ಮಾಡ್ದಂಗೆ ಈ ಜಾಗಕ್ಕೆ ಬನ್ನಿ. ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಆನೆಗಳ ಜೊತೆ ನೀವು ಸ್ನಾನ ಮಾಡಿಸ್ಬೋದು, ಅದರ ಪಕ್ಕ ಕೂತ್ಕೊಂಡು ಫೋಟೋ ತೆಗೆಸ್ಬೋದು, ವಿಡಿಯೋ ಮಾಡ್ಕೊಬೋದು. ಆನೆಗಳೇನು ಮಾಡಲ್ಲ, ಬಟ್ ಸಖತ್ತಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ಈ ಕಡೆ ಬಂದಾಗ ಒಂದ್ಸತಿ ಬನ್ನಿ, ಮಿಸ್ ಮಾಡಬೇಡಿ ಗೈಸ್. ಆನ್ ದ ವೇ ಬರ್ತಾ ಫ್ರಮ್ ಸಕ್ಕರೆಬೈಲು ಎಲಿಫೆಂಟ್ ಕ್ಯಾಂಪ್ ಟು ಹೊನ್ನಾವರ ಒಂದು ಬ್ರಿಡ್ಜ್ ಕಾಣಿಸ್ತು. ಸಕ್ಕತ್ತಾಗಿದೆ ವ್ಯೂ ಮಾತ್ರ. ಆ ಬ್ರಿಡ್ಜಲ್ಲಿ ನಡ್ಕೊಂಡು ಬರ್ತಾ ಇದೀವಿ ಇವಾಗ. ಕ್ರೇಜಿ ಆಗಿದೆ ಮಾತ್ರ ವ್ಯೂ ಮಾತ್ರ. ಗಾಡಿಗಳೆಲ್ಲ ಬರ್ತದೆ ನೋಡಿ, ಸಕ್ಕತ್ತಾಗಿದೆ. ವ್ಯೂ ಮಾತ್ರ ಆಸಮ್. ಗೈಸ್ ಇಲ್ಲಿ ನಿಲ್ಸಂದ್ರೆ ಬೋಟಿಂಗ್ ಕೂಡ ಇರುತ್ತೆ, ನೀವು ಬೋಟಿಂಗ್ ಕೂಡ ಮಾಡ್ಬೋದು. ಸೊ ಎಂಟ್ರಿ ಟಿಕೆಟ್ ಬಂದು ನಿಮಗೆ 10 ರೂಪೀಸ್ ಇರುತ್ತೆ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ವಾಕ್ ಮಾಡೋಕ್ಕೆ. ಬೋಟಿಂಗ್ ಎಲ್ಲ ಆ ಕಡೆ ಸೈಡಲ್ಲಿ ಮಾಡ್ತಾ ಇದ್ದಾರೆ. ಸಾರಿ, ಬೋಟಿಂಗ್ ಎಲ್ಲ ಆ ಕಡೆ ಸೈಡಲ್ಲಿ ಮಾಡ್ತಾ ಇದ್ದಾರೆ. ನಾವು ಬ್ರಿಡ್ಜ್ ಮೇಲೆ ನಡ್ಕೊಂಡು ಬರ್ತಾ ಇದ್ದೀವಿ. ಗಾಡಿಗಳೆಲ್ಲ ಓಡ್ತದೆ ಗೈಸ್. ನೋಡಿ, ಇಂಥ ಗಾಡಿ ಬರ್ತದೆ ಒಂದು. ಸಕ್ಕತ್ತಾಗಿದೆಲ್ಲ, ಸಕ್ಕತ್ತಾಗಿದೆ. ಐ ಲವ್ಡ್ ದಿಸ್ ಪ್ಲೇಸ್ ವೆರಿ ಮಚ್. ಒಳ್ಳೆ ಕೇರಳ ಸ್ಟೈಲಿಗೆ ಕೇರಳಕ್ಕೆ ಬಂದರೆ ಹೆಂಗಿರುತ್ತೆ ಆ ಥರ ಇದೆ ಸೀನರಿ ಮಾತ್ರ. ಇಲ್ಲಿ ಸಖತ್ತಾಗಿದೆ. ಸೊ ನನಗಂತೂ ಈ ಹೊನ್ನಾವರ ಹ್ಯಾಂಗಿಂಗ್ ಬ್ರಿಡ್ಜ್ ತುಂಬಾ ಇಷ್ಟ ಆಯಿತು. ನಾನು ಎಷ್ಟು ಉದ್ದ ಇದೆ ನೋಡೋಣ ಅಂತ ಚೆಕ್ ಮಾಡೋಕೆ ಹಂಗೆ ಆಟ ಆಡ್ಕೊಂಡು ಹೋಗ್ತಾ ಇದ್ದೀನಿ. ಅಪ್ರಾಕ್ಸಿಮೇಟ್ಲಿ ಮೇ ಬಿ ನಿಯರ್ಲಿ 1 ಕಿಲೋಮೀಟರ್ ಹತ್ತತ್ರ ಬ್ರಿಡ್ಜ್ ಇರ್ಬೋದು ಗಾಯ್ಸ್. ಫುಲ್ ಸ್ಟೀಲ್ ಬ್ರಿಡ್ಜು. ಸೊ ಗಾಡಿಗಳು ಹೋದ್ರೂ ಏನು ಒಂಚೂರು ಶೇಕ್ ಆಗಲ್ಲ. ಸೊ ಚೆನ್ನಾಗಿದೆ. ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಆ ವ್ಯೂ ನೋಡೋದಕ್ಕೇ ಒಂಥರ ಕ್ಲಾಸಿಕ್ ಆಗಿದೆ. ಸೊ ಯಾರಾದರೂ ಹೊನ್ನಾವರ ಸೈಡ್ ಹೋದರೆ ಈ ಬ್ರಿಡ್ಜ್ನ ಮಿಸ್ ಮಾಡಬೇಡಿ. ಸೊ ಆನ್ ದ ವೇನೇ ಸಿಗುತ್ತೆ, ಒಂದ್ಸತಿ ವಿಸಿಟ್ ಮಾಡ್ಬೋದು. ಸೊ ನಾವು ಹೋಗಿದ್ದು ಮಧ್ಯಾಹ್ನ ಆಲ್ಮೋಸ್ಟ್ ಒಂದು 2:30, 3 o'clock ಆಗಿತ್ತು ಅನಿಸುತ್ತೆ. ಸೊ ಹೆವಿ ಬಿಸಿಲು ಮಾತ್ರ. ಆ ಬಿಸಿಲಿಗೆ ನೋಡಿ ಆ ನೀರಿನ ಕಲರ್ ಗ್ರೀನ್ ಕಲರ್ ಆಗಿ ಟರ್ನ್ ಆಗಿದೆ. ಸೊ ಅಲ್ಲಿಂದ ನೋಡೋದಕ್ಕೆ ವ್ಯೂ ಒಂಥರ ಚೆನ್ನಾಗಿದೆ. ಫುಲ್ಲು ಸುತ್ತ ಬೆಟ್ಟ, ಮಧ್ಯದಲ್ಲಿ ಉದ್ದ ನದಿ, ಅದ್ರ ಮಧ್ಯದಲ್ಲಿ ಬ್ರಿಡ್ಜು. ಸೊ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು ಈ ಪ್ಲೇಸ್. ಗೈಸ್, ಇವಾಗ ಆ ಬ್ರಿಡ್ಜ್ ನೋಡಿದ್ರಲ್ಲ, ಆ ಬ್ರಿಡ್ಜ್ ನೋಡಿಕೊಂಡು ಇವಾಗ ಆನ್ ದ ವೇ ಅಪ್ಸರಕೊಂಡ ಫಾಲ್ಸ್ ಸಿಗುತ್ತೆ. ಅಪ್ಸರಕೊಂಡ ಫಾಲ್ಸ್ ನೋಡೋಣ ಅಂತ ಬಂದಿದ್ದೀವಿ ಇವಾಗ. ಬನ್ನಿ ನೋಡೋಣ ಹೇಗಿದೆ ಅಂತ. ನಾವು ಇವತ್ತು ಫಸ್ಟ್ ಟೈಮ್ ಬರ್ತಾ ಇರೋದು. ನೋಡೋಣ ಬನ್ನಿ ಗೈಸ್ ಹೆಂಗಿದೆ ಫಾಲ್ಸ್ ಅಂತ. ಸೊ ಮೆಟ್ಲು ಇಳ್ಕೊಂಡು ಬರ್ತಾ ಇದ್ದೀವಿ ಅಪ್ಸರಕೊಂಡ ಫಾಲ್ಸ್ನ ನೋಡೋದಕ್ಕೆ. ನೋಡೋಣ, ಬಟ್ ನಾ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ಫಾಲ್ಸ್ ಹೆಂಗಿರುತ್ತೆ ನೋಡೋಣ ಅಂತ. ಬಟ್ ಮೇ ಬಿ ಡಿಸಪಾಯಿಂಟ್ಮೆಂಟ್ ಇರ್ಬೋದು. ಸೊ ಯಾಕಂದರೆ ಅಲ್ಲಿ ನೀರೇ ಇಲ್ಲ ಗಾಯ್ಸ್, ನೋಡ್ತಾ ಇದ್ದೀರಾ ಅಲ್ವಾ. ಮೆಟ್ಲು ಇಳಿಬೇಕಾದ್ರೆ ಕಾಣಿಸುತ್ತೆ ಫಾಲ್ಸು. ಚಿಕ್ಕದಾಗಿ ನೀರು ಹರಿತಾ ಇದೆ, ಬಟ್ ನೀರೇ ಇಲ್ಲ. ಮಳೆಗಾಲದಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಫಾಲ್ಸ್ ನೋಡೋದಕ್ಕೆ. ಸೊ ಈವನ್ ಜನ ಯಾರೂ ಇಲ್ಲ. ಸೊ ಇದು ನನಗೆ ಡಿಸಪಾಯಿಂಟ್ಮೆಂಟ್ ಆಗೋಯ್ತು ಗಾಯ್ಸ್. ನೀರೇ ಇಲ್ವಲ್ಲ, ಮಳೆಗಾಲದಲ್ಲಿ ಬರಬೇಕಿತ್ತು, ಚೆನ್ನಾಗಿರೋದು. ಮಳೆಗಾಲದಲ್ಲಿ ಬಂದಿದ್ರೆ ಮೋಸ್ಟ್ಲಿ ಚೆನ್ನಾಗಿರೋದು. ನೀರೇ ಇಲ್ಲ ಗೈಸ್.
ಆ್ಯಕ್ಚುಲಿ ಮಳೆಗಾಲದಲ್ಲಿ ಬಂದರೆ ಚೆನ್ನಾಗಿರುತ್ತೆ ಇದು. ಆ್ಯಕ್ಚುಲಿ ಫುಲ್ ಕವರ್ ಆಗಿಬಿಡುತ್ತೆ. ಅದು ಫುಲ್ಲು ಕವರ್ ಆಗಿಬಿಡುತ್ತೆ. ಅಲ್ಲಿಂದ ಫಾಲ್ಸ್ ಬರುತ್ತೆ, ಚೆನ್ನಾಗಿರುತ್ತೆ ಅಲ್ಲೆಲ್ಲ ಸ್ನಾನ ಮಾಡೋದಕ್ಕೆಲ್ಲ. ಬಟ್ ನೀರೇ ಇಲ್ಲ ಇವಾಗ. ಗೈಸ್ ಇದೇ ಫಾಲ್ಸ್ ಆ್ಯಕ್ಚುಲಿ, ಬಟ್ ನೀರು ಕಮ್ಮಿ ಆಗಿದೆ. ಮಳೆಗಾಲದಲ್ಲಿ ಬಂದರೆ ಸಖತ್ ನೀರು ಬರುತ್ತೆ ಇಲ್ಲಿ. ಈಗ ನೋಡಿ ಗೈಸ್ ಪ್ಲೇಸ್ ಹೆಂಗಿದೆ, ಒಳ್ಳೆ ಗುಹೆ ಥರ ಇದೆ ನೋಡೋದಕ್ಕೆ. ಇಲ್ಲಿ ಈ ಗುಹೆ ಮಧ್ಯದಲ್ಲಿ ಫಾಲ್ಸ್ ಬರುತ್ತೆ. ನೀರಿಲ್ಲ ಗೈಸ್, ನೀರಿದ್ದಿದ್ರೆ ನೀರಲ್ಲಿ ಇಳಿಬೋದಾಗಿತ್ತು. ಬಟ್ ಫಾಲ್ಸ್ ಜಾಸ್ತಿ ನೀರು ಬರ್ತಾಯಿಲ್ಲ ಗೈಸ್. ಅಪ್ಸರಕೊಂಡ ಫಾಲ್ಸಿಗೆ ಹೋಗಿದ್ವಿ, ಬಟ್ ಫಾಲ್ಸಲ್ಲಿ ನೀರಿಲ್ಲ ಅಂತ ಬೇಜಾರಾಗೋಯ್ತು. ಅದಕ್ಕೆ ಪಕ್ಕದಲ್ಲೇ ಅಪ್ಸರಕೊಂಡ ಬೀಚ್ ಇದೆ. ಸೊ ಅಲ್ಲಿಗೆ ಬಂದಿದ್ದೀವಿ ವ್ಯೂ ನೋಡೋಣ ಅಂತ. ಸೊ ಇನ್ನೊಂದು 200 ಮೀಟರ್ಸ್ ಇದೆ, ಅಲ್ಲಿದೆ ಬೀಚು. ಸೊ ಸನ್ಸೆಟ್ ಏನಾದರೂ ಸಿಕ್ಕಿದ್ರೆ ಸನ್ಸೆಟ್ ವ್ಯೂ ಪಾಯಿಂಟ್ನ ನೋಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಗಾಯ್ಸ್. ಸೊ ಲೆಟ್ ಸಿ ಹೇಗೆ ಬರುತ್ತೆ ಅಂತ. ಬಟ್ ಬಿಸಿಲು ತುಂಬ ಇದೆ ಇವಾಗ, ಇನ್ನು ಸನ್ಸೆಟ್ ಆಗೋಕ್ಕೆ ಇನ್ನೂ ಟೈಮ್ ಬೇಕಾಗುತ್ತೆ. ಇಟ್ಸ್ ಅರೌಂಡ್ 4:50. ಸೊ ಇನ್ನು 6 o'clock ತನಕ ವೆಯ್ಟ್ ಮಾಡಬೇಕಿಲ್ಲಿ. ಸೊ ಅಪ್ಸರಕೊಂಡ ಫಾಲ್ಸ್ ನೋಡಿದ್ವಿ. ಸೊ ನೆಕ್ಸ್ಟ್ ಅಲ್ಲೇ ಪಕ್ಕದಲ್ಲಿ ಬೀಚ್ ಇದೆ. ಸೊ ಬೀಚಿಗೆ ಏನು ದೂರ ಆಗಲ್ಲ, ಆಲ್ಮೋಸ್ಟ್ ಏನು ಬೆಟ್ಟ ಇಳಿದ್ಬಿಟ್ಟು ಕೆಳಗಡೆ ಬರಬೇಕು ಬೀಚಿಗೆ. ಸೊ ಈ ಬೀಚ್ ಬಂದು ಫೇಮಸ್ ಫಾರ್ ಫೋಟೋ ಶೂಟಿಂಗ್, ಪ್ರೀ ವೆಡ್ಡಿಂಗ್ ಫೋಟೋ ಶೂಟಿಂಗ್ಗೆ ಈ ಬೀಚ್ ಫೇಮಸ್ಸು. ಸೊ ಇಲ್ಲಿ ಯಾರೂ ಅಷ್ಟು ಜನ ಇರಲಿಲ್ಲ, ನಾವು ಹೋದಾಗ ಎಲ್ಲ ಖಾಲಿ ಇತ್ತು. ಬಟ್ ಕೆಲವೊಬ್ಬರು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡ್ತಾಯಿದ್ರು. ಸೊ ಚೆನ್ನಾಗಿತ್ತು ಈ ಬೀಚ್. ಸೊ ಸನ್ಸೆಟ್ಟಿಗೆ ನೋಡೋಣ ಅಂತ ವೆಯ್ಟ್ ಮಾಡಿದ್ವಿ, ಬಟ್ ಟೈಮ್ ಆಗಲಿಲ್ಲ. ಸೊ ನಾನು ಆಟ ಆಡಿಕೊಂಡು ಎಂಜಾಯ್ ಮಾಡ್ಕೊಂಡಿದ್ದೆ. ಸೊ ಚೆನ್ನಾಗಿತ್ತು ಬೀಚಲ್ಲಿ ಆಟ ಆಡಿದ್ದು. ಸ್ವಲ್ಪ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಬ್ರು. ಸೊ ಬ್ಯಾಂಗ್ಳೂರ್ ಲೈಫ್ ಸ್ಟೈಲು, ಬ್ಯಾಂಗ್ಳೂರ್ ಟ್ರಾಫಿಕ್ಕು, ವರ್ಕ್ ಪ್ರೆಷರು, ಆಫೀಸು, ಇದೆಲ್ಲ ಬೀಚ್ ನೋಡಿದ ತಕ್ಷಣ ಫುಲ್ ಮರ್ತೋಯ್ತು ನನಗೆ. ಸೊ ಒಳ್ಳೆ ಎಂಜಾಯ್ ಮಾಡ್ತಾಯಿದ್ದೀನಿ ಬೀಚ್ ವೇವ್ಸ್ ಜೊತೆಗೆ. ಸೊ ಆಟ ಆಡ್ಕೊಂಡಿದ್ದೆ ಸ್ವಲ್ಪ ಹೊತ್ತು, ಚೆನ್ನಾಗಿತ್ತು ಒಟ್ಟಿನಲ್ಲಿ ಈ ಬೀಚು. ಆ್ಯಂಡ್ ಮೋರ್ ಓವರ್ ಯಾರೂ ಜನನೂ ಇರಲಿಲ್ಲ. ನಾವು ಹೋಗಿದ್ದ ಅರೌಂಡ್ ಮೇ ಬಿ 5:15, 5:20 ಆಗಿತ್ತು ಅನಿಸುತ್ತೆ ಈವ್ನಿಂಗ್ ಟೈಮಲ್ಲಿ. ಸೊ ಯಾರೂ ಜನನೂ ಇರಲಿಲ್ಲ, ಏನೂ ಡಿಸ್ಟರ್ಬೆನ್ಸೂ ಇರಲಿಲ್ಲ. ಸೊ ಚೆನ್ನಾಗಿತ್ತು ಒಟ್ಟಿನಲ್ಲಿ ಬೀಚಲ್ಲಿ ಆಟ ಆಡಿದ್ದು. ಗಾಯ್ಸ್ ಬೀಚ್ ನೋಡ್ಕೊಂಡ್ಬಂದು ಸುಸ್ತಾಯಿತು ಅಂತ ಜೋಕಲ್ಲಿ ಆಡ್ತಾ ಇದ್ದೀವಿ ಗಾಯ್ಸ್ ರಿಲ್ಯಾಕ್ಸ್ಮೆಂಟ್ಗೆ. ಗೈಸ್ ಇವತ್ತು ವ್ಲಾಗ್ ಎಂಡ್ ಮಾಡ್ತಾಯಿದ್ದೀವಿ. ಇವತ್ತು ಆಲ್ಮೋಸ್ಟ್ 600 kilometers ಟ್ರಾವೆಲ್ ಮಾಡಿದ್ವಿ. ಬೆಂಗಳೂರಿಂದ ಬಂದಿರೋದು. ಬೆಂಗಳೂರಿಂದ ಫಸ್ಟು ಶಿವಮೊಗ್ಗಕ್ಕೆ ಬಂದ್ವಿ. ಶಿವಮೊಗ್ಗದಲ್ಲಿ ಸಕ್ಕರೆಬೈಲು ಎಲಿಫೆಂಟ್ ಕ್ಯಾಂಪಿಗೆ ಹೋದ್ವಿ. ಅಲ್ಲಿಂದ ಹೊನ್ನಾವರ ಸೈಡ್ ಬಂದು ಹ್ಯಾಂಗಿಂಗ್ ಬ್ರಿಡ್ಜ್ ನೋಡ್ಕೊಂಡ್ವಿ. ಅಲ್ಲಿಂದ ಅಪ್ಸರಕೊಂಡ ಫಾಲ್ಸಿಗೆ ಬಂದ್ವಿ ಟುವರ್ಡ್ಸ್ ಮಂಗಳೂರು, ಮುರುಡೇಶ್ವರ. ಸೊ ಇವಾಗ ಸುಸ್ತಾಗ್ಬಿಟ್ಟಿದೆ ಫುಲ್ಲು. ಸೊ ಇವತ್ತು ಈ ವ್ಲಾಗ್ ಎಂಡ್ ಮಾಡಿಬಿಟ್ಟು ನಾಳೆ ಮುರುಡೇಶ್ವರಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ಮುರುಡೇಶ್ವರ ಹೋಗ್ಬಿಟ್ಟು ಅಲ್ಲಿಂದ ಸುತ್ತಮುತ್ತ ಏನೇನು ಬೀಚ್ಗಳಿದ್ದಾವೆ, ಏನೇನು ಪ್ಲೇಸ್ಗಳಿದ್ದಾವೆ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡಬೇಕು ಅಂತಿದ್ದೀವಿ. ಸೊ ಬಾಯ್ 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 ಗಾಯ್ಸ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.